ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ನೋಡಿ, ಇವತ್ತು ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯ ಒಂದು ಪೂಜೆಯ ಶುಭ ಮುಹೂರ್ತವನ್ನು ತಿಳಿಸಿಕೊಡ್ತಾ ಇದ್ದೇನೆ. ನಾಳೆನೇ ನೀವು ಒಂದು ಏನಪ್ಪ ಅಂದರೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ. ನಾವು ಮೊದಲು ತಿಳ್ಕೊಬೇಕಾಗಿರುವಂಥದ್ದು 21ನೇ ತಾರೀಕು ಸೂರ್ಯೋದಯದ ಸಮಯವನ್ನು ತಿಳ್ಕೊಬೇಕು, 6 ಗಂಟೆ 11 ನಿಮಿಷ. ಹಾಗಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋರಾದರೆ ಬೆಳಿಗ್ಗೆನೇ ನೀವು ಒಂದು 4:15 5:15 ಒಳಗೆ ನೀವು ಮುಗಿಸ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ನಮಗೆ ಸೂರ್ಯೋದಯ 6 ಗಂಟೆ ನಂತರದಲ್ಲಿ ಆಗೋಗ್ಬಿಡುತ್ತೆ. ಹಾಗಾಗಿ ಅಷ್ಟರೊಳಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಶ ಸ್ಥಾಪನೆ ಮಾಡ್ಕೊಂಡು ಒಂದು ದೀಪ ಹಚ್ಚಿಬಿಡಿ. ಆಮೇಲೆ ನಂತರದಲ್ಲೇ ನೀವು ಪ್ರಸಾದ ಎಲ್ಲ ಮಾಡುವಂಥದ್ದು ನಿಧಾನವಾಗಿ ಮಾಡಬಹುದು. ಆಮೇಲೆ ನಂತರದ ನಮಗೆ ರಾಹುಕಾಲ ಇರುವಂಥದ್ದು ಶುಕ್ರವಾರ ಆಗಿರೋದ್ರಿಂದ 10:30ಯಿಂದ 12:30 ಆ ಒಂದು ಸಮಯವನ್ನು ಬಿಟ್ಬಿಡಿ. ಇನ್ನು ಯಮಗಂಡ ಕಾಲ ಇರುವಂಥದ್ದು ಮಧ್ಯಾಹ್ನ ಬರುತ್ತೆ. ಅದೇನು 3 ಗಂಟೆ 28 ನಿಮಿಷದಿಂದ 5 ಗಂಟೆ 1 ನಿಮಿಷ ಬರುತ್ತೆ. ನಿಮಗೇನು ಅದು ಅನ್ವಯಿಸೋದೇ ಇಲ್ಲ. ಇನ್ನು ನಮಗೆ ಕೆಟ್ಟ ಮುಹೂರ್ತ ಅಂದರೆ ದುರ್ಮುಹೂರ್ತ ಅಂತಂದರೆ 8 ಗಂಟೆ 36 ನಿಮಿಷದಿಂದ 9 ಗಂಟೆ 26 ನಿಮಿಷವಿದೆ ಬೆಳಿಗ್ಗೆ. ಸೊ ಆ ಒಂದು ಸಮಯದಲ್ಲೂ ಸಹ ನೀವು ಪೂಜೆ ಮಾಡೋದಕ್ಕೆ ಹೋಗಬೇಡಿ. ಹಾಗಾದರೆ ನೀವು ಯಾವ ಒಂದು ಸಮಯದಲ್ಲಿ ಪೂಜೆ ಮಾಡಿದ್ರೆ ಸೂಕ್ತ ಅನ್ನೋದಾದರೆ ನೋಡಿ, ಸಿಂಹ ಲಗ್ನದಲ್ಲಿ ಅದರಲ್ಲೂ ಕೂಡ ಏನಪ್ಪ ಅಂತಂದರೆ ಸರ್ವಾರ್ಥ ಸಿದ್ಧಿ ಯೋಗ ಬಂದಿರುವಂಥದ್ದು. ಸರ್ವಾರ್ಥ ಸಿದ್ಧಿ ಯೋಗ ನಮ್ಗೆ ಎಷ್ಟು ಗಂಟೆ ಪ್ರಾರಂಭವಾಗುತ್ತೆ ಅಂದರೆ ಬೆಳಿಗ್ಗೆ 6 ಗಂಟೆ 8 ನಿಮಿಷದಿಂದ 11 ಗಂಟೆ 53 ನಿಮಿಷದವರೆಗೂ ತುಂಬಾ ಸರ್ವಾರ್ಥ ಸಿದ್ಧಿಯೋಗ ತುಂಬ ಒಳ್ಳೆಯದಿರುತ್ತೆ. ಆದರೆ ಅದರಲ್ಲೂ ಕೂಡ ಸಿಂಹ ಲಗ್ನದಲ್ಲಿ ನೀವು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಅನುಗ್ರಹದ ಜೊತೆಯಲ್ಲಿ ಸ್ಥಿರವಾಗಿ ನಿಲ್ತಾಳೆ. ಹಂಗೆ ಸಿಂಹ ಲಗ್ನ ಯಾವ ಸಮಯ? ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆ 56 ನಿಮಿಷ. ನೋಡಿ, ಇಷ್ಟು ಸಮಯದಲ್ಲಿ ನೀವು ಕಳಸವನ್ನು ಸ್ಥಾಪನೆ ಮಾಡ್ಕೊಂಡು ನೀವು ಪೂಜೆ ಮಾಡಿದ್ದೇ ಆದಲ್ಲಿ ನಿಮಗೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ನಾನು ಇನ್ನೂ ತುಂಬ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ದಯವಿಟ್ಟು ನನ್ನ ಒಂದು ಸ್ಮಿತಾ ಮ್ಯಾಜಿಕ್ ಹ್ಯಾಂಡ್ಸ್ ಚಾನಲ್ ನೋಡಿ, ನಿಮಗೆ ಸಂಪೂರ್ಣ ಮಾಹಿತಿ ಸಿಗ್ತದೆ. ನೀವು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ನಾವು ಸಿಂಹ ಲಗ್ನ, ವೃಶ್ಚಿಕ ಲಗ್ನ, ಕುಂಭ ಲಗ್ನ, ವೃಷಭ ಲಗ್ನ ಇಷ್ಟರಲ್ಲಿ ನಾವು ಮಾಡ್ಬೋದು. ಆದರೆ ಸಿಂಹ ಲಗ್ನ ಬೆಳಗ್ಗೆ ಬಂದಿರೋದ್ರಿಂದ ನೀವು ಇದರಲ್ಲೇ ಪೂಜೆ ಮಾಡಬೇಕಾಗುತ್ತದೆ. ಇನ್ನು ವೃಶ್ಚಿಕ ಲಗ್ನವು ಕೂಡ ಮಧ್ಯಾಹ್ನ ಬಂದಿರುವಂಥದ್ದು. ಇನ್ನು ಕುಂಭ ಲಗ್ನ ಏನಪ್ಪ ಅಂತಂದರೆ ಸಾಯಂಕಾಲ ದೀಪಾರಾಧನೆ ಮಾಡುವಂಥದ್ದು, ಕಳಸ ಬೆಳಗುವಂಥದ್ದು ಕುಂಭ ಲಗ್ನದಲ್ಲಿ ಅಂದರೆ ಸಂಜೆ 6 ಗಂಟೆ 17 ನಿಮಿಷದಿಂದ 7 ಗಂಟೆ 58 ನಿಮಿಷವಿರುತ್ತದೆ. ಅಷ್ಟರೊಳಗೆ ನೀವು ದೀಪ ಬೆಳಗಂಥದ್ದು, ಆಮೇಲೆ ವೈಭವಲಕ್ಷ್ಮಿ ಪೂಜೆ ಮಾಡಿಕೊಳ್ಳುವಂಥದ್ದು ಮಾಡ್ಕೋಬೋದು. ಸೊ ಇವತ್ತಿನ ಒಂದು ವಿಡಿಯೋಗೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಹೆಚ್ಚಿನ ವಿಚಾರಕ್ಕೆ ಇನ್ನೂ ತುಂಬ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ನಾನು ನನ್ನ ಒಂದು ಚಾನಲ್ನಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ದಯವಿಟ್ಟು ನೋಡಿ. ಥ್ಯಾಂಕ್ ಯು.